ಈಗ್ಲೂ ಕುಡಿಬೋರು ನೋಡಲ್ಲಿ ವಾಚ್ಮನ್ ನಿಂತ್ಕೊಂಡ್ಬಿಟ್ಟವನ್ನ ಕುಡಿತೀವ ತೀರ್ಥ ಬಂದಿದೆಯಲ್ಲ. ಕುಡಿಯಕ್ಕೆ ಈ ಪವಿತ್ರವಾದ ಜಾಗ ಬಿಟ್ಟು ಬೇರೆ ಯಾವ ಜಾಗನೂ ಸಿಗ್ಲಿಲ್ವಾ? ಕಾಲೇಜಲ್ಲಿ ಕುಡಿಯೋಣ ಅಂದ್ರೆ ಕಾಲೇಜ್ 5 ಗಂಟೆಗೆ ಕ್ಲೋಸ್. ಬಾರಲ್ಲಿ ಕುಡಿಯೋಣ ಅಂದ್ರೆ ಬಾರು 11 ಗಂಟೆಗೆ ಕ್ಲೋಸ್. ಹೋಗ್ಲಿ ನಡ್ರಸ್ತಲ್ಲಿ ಕುಡಿಯೋಣ ಅಂದ್ರೆ ನಿಮ್ಮಂತವ್ರ ಕಾಟ ಅಲ್ರಿ. ಸ್ವತಂತ್ರ ಭಾರತ ಪ್ರಜೆಗಳಿಗೆ ಸ್ವಾತಂತ್ರ್ಯನೇ ಅಲ್ವಾ? ಇದೆ 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 ಸ್ವಾತಂತ್ರ್ಯ ಇದೆ. ಈ ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟೋ ಜನ ಮಹಾ ವ್ಯಕ್ತಿಗಳು ಗುಂಡಿಗೆ ಕೊಟ್ಟು ಹೋರಾಡಿದ್ರು. ಆದ್ರೆ ಇವತ್ತು ನಿಮ್ಮಂತ ಲೋಫರ್ಗಳು ಗುಂಡು ಹಾಕೊಂಡು ಇಂಥ ಮಹಾ ವ್ಯಕ್ತಿಗಳು ಅವಮಾನ ಮಾಡ್ತಾ ಇದ್ದೀರಾ. ಅವರನ್ನ ಏನಂದೆ ನೀನು? ವಾಚ್ಮ್ಯಾನ್ ಅವ್ರು ಯಾರು ಅಂತ ಗೊತ್ತಾ? ಫಾರ್ಮರ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಆರ್ಕಿಟೆಕ್ಟ್ ಆಫ್ ವಿಧಾನಸೌಧ, ದ ಗ್ರೇಟ್ ಹೆಂಗಲ್ ಹನುಮಂತಯ್ಯ. ಕರ್ನಾಟಕದ ಕಿರೀಟ ಅಂತ ಕರೆಸಿಕೊಂಡಿರೋ ಈ ಭವ್ಯವಾದ ಸೌಧಾರ ಕಟ್ಟಿದ ಮಹಾನ್ ಶಿಲ್ಪಿ. ಈ ಸೌಧದ ಒಂದೊಂದು ಕಲ್ಲಲ್ಲೂ ಒಂದೊಂದು ಕಂಬದಲ್ಲೂ ಅವರ ಶ್ರಮ ಇದೆ, ಬೆವರಿದೆ, ರಕ್ತ ಇದೆ. ಈ ಕರ್ನಾಟಕದ ಹೆಮ್ಮೆಯ ಪುತ್ರ ಯಾರೂ ಅಂತ ಗೊತ್ತಿಲ್ದಿರೋ ನೀವು ವಿದ್ಯಾರ್ಥಿಗಳು, ಸ್ವತಂತ್ರ ಭಾರತ ಪ್ರಜೆಗಳು, ದ ಫ್ಯೂಚರ್ ಹೋಪ್ ಆಫ್ ಇಂಡಿಯಾ. ಸೌಮ್ಯ, ಅರ್ಧ ರಾತ್ರಿ ಗುಂಡು ಹಾಕ್ತಾ ಇರೋವಾಗ ನಿಮ್ ಕಾಕಿ ಕದರ್ ತೋರ್ಸೋದ್ ಬಿಟ್ಟು ನಮ್ ಗುರು ರಘುಪತಿ ಇರೋವಾಗ ಕಾಲೇಜಿಗೆ ಬಂದು ಇದೇ ಕದರ್ ತೋರ್ಸೋ, ಆಗ ನಾವು ಒಪ್ಕೋತೀವಿ. ಯಾವ ಕಾಲೇಜ್? ಹಚ್ತಾ ಇದೆಯಾ? ನಿನಗೆ ಮದ್ವೆ ಸೆಟ್ಲ್ ಆಯ್ತಾ? ಹಾಗೇನಿಲ್ಲ, 6 ವರ್ಷದಿಂದ ನಮ್ಮ ಕಾಲೇಜಿನಲ್ಲಿ ಕೊಳಿತಾ ಬಿದ್ದಿದ್ದಾನಲ್ಲ ರಘುಪತಿ, ಅವನನ್ನ ಈ ವರ್ಷ ಹೇಗಾದ್ರೂ ಮಾಡಿ ಪಾಸ್ ಮಾಡಿ ತೊಲಗಿಸ್ಲೇಬೇಕು ಅಂತ ಪ್ರಿನ್ಸಿಪಾಲ್ ಸ್ಟಾಫ್ ಜೊತೆ ಮಾತಾಡ್ತಾ ಇದ್ರು. ಸದ್ಯ ಆ ಪೀಡೆ ತೊಲಗುತ್ತಲ್ಲ ಅಂತ ಇಡೀ ಕಾಲೇಜಿಗೆ ಸ್ವೀಟ್ ಹಂಚ್ತಾ ಇದ್ರು. ನನ್ನ ಕಾಲೇಜಿಂದ ಹೊರಗಡೆ ಕಳೆದಾಗ ಎಲ್ಲರಿಗೂ ಸ್ವೀಟ್ ಹಂಚ್ತಾ ಇದ್ಯಾ? ಲೀಗಲಿ ಹಾಗೆ ಮಾಡ್ಲಿಕ್ಕೆ ಬರಲ್ರಿ ಸಾಹೇಬ್ರ. ನಾನೇ ಆನ್ಸರ್ ಪೇಪರ್ ಬರೆದು ಪಾಸ್ ಮಾಡಿ ಹೊರ ಕಳಿಸ್ತೀನಿ. ಯಾಕಪ್ಪ ಅಷ್ಟು ಬೇಗ ಗೇಟ್ ಪಾಸ್ ಕೊಡ್ಬೇಕಂತ ತೀರ್ಮಾನ ಮಾಡ್ಬಿಟ್ಟ? ಯಾಕೆ ಗೊತ್ತಲ್ಲ ಮತ್ತೆ ಬರ್ಬೇಕಾ? ನೋಡೋ, ನಾನ್ ವಿಧಾನಸೌಧದ ಮೆಟ್ಲು ಹತ್ತೀನಿ ಅಂತ ತೀರ್ಮಾನ ಮಾಡ್ದಾಗ್ಲೇ ಈ ಕಾಲೇಜ್ ಮೆಟ್ಲು ಇಳಿಯೋದು. ಅಲ್ಲೇವರೆಗೂ ಓಕೆ? ನನ್ನೇ ಕಾಲೇಜಿಂದ ಹೊರಗೆ ಹಾಕ್ತಾರಂತೆ. ಯಾರು? ಇನ್ಯಾರು? ನಿಮ್ ಹುಡ್ಕೊಂಬಂದ್ ಯಾರೋ ಹಳ್ಳಿ ಕಟ್ಟೆ ಹತ್ರ ಕುಂತವ್ರೆ. ನೀವು ಹೇಳಿದಾಗೆ ನಿಮ್ ಕಾಲೇಜಿಗೆ ಬಂದಿದ್ದೀನಿ. ಪೊಲೀಸ್ ಯೂನಿಫಾರ್ಮು ಇಲ್ಲ, ಪೊಲೀಸ್ ಪವರ್ಸು ಇಲ್ಲ. ಕಮಾನ್, ಏನ್ ಕಿತ್ಕೋತಿರೋ ಕಿತ್ಕೊಳ್ಳಿ. ಈಗ ಇಲ್ಲೇ ಕೈ ಕೊಡ್ಬೇಕಾ? ಹಲೋ, ಇದು ಅಗ್ನಿ ಜೀಪ್ ಅಲ್ವಾ? ಹೌದ್ರಿ. ಯಾಕೆ ಮೀಟರ್ ಆಫ್ ಆಗೋಯ್ತಾ? ಎಕ್ಸ್ಕ್ಯೂಸ್ ಮೀ, ಏನ್ ನಡೀತಾ ಇದೆ? ರಘುಪತಿ ಗ್ಯಾಂಗು ಅಗ್ನಿಗೂ ಗಲಾಟೆ ನಡೀತಾ ಇದೆ. ಇಲ್ಲ ರೀ, ಇನ್ನು ಡೈಲಾಗ್ ನಡೀತಾ ಇದೆ. ಗುಂಡು ಹಾಕಿದ್ರೇನೆ ನೀವು ಗಂಡಸರು, ಇಲ್ಲಾಂದ್ರೆ they want to fight. Okay. ಕೈಯಲ್ಲಿ ಚಾಕು ಇಟ್ಕೊಂಡು ಏನೋ ನೋಡ್ತಾ ಇದೀಯಾ? ಚಾಕುನಾ? ಇಲ್ಲ, ಇರಲ್ಲ. ಮಂತ್ರಾನೂ ಅಲ್ಲ, ತಂತ್ರಾನೂ ಅಲ್ಲ. ಚಾಕುನ ಜೇಬಲ್ಲಿ ಇಟ್ಕೊಳ್ಳೋದಲ್ಲ ಕಣೋ, ಅದನ್ನ ಹೇಗ್ ಹಾಕ್ಬೇಕು ಅಂತ ತಿಳ್ಕೋಬೇಕು. ಒಂದೊಂದೇಟಿಗೆ ಫ್ಲಾಟ. ಏನ್ ಗುರಾಯಿಸ್ತಾ ಇದೀಯಾ?
ಹೊಡಿತೀಯಾ? ಕಮ 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 ಹೊಡಿರೋ 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 ಕಮ ಕಮ ಕಮ. ಏನ್ರು ರಿವಾಲ್ವರ್ ತರ ಡಿಶೂಮ್ ಡಿಶೂಮ್ ಅಂತ ಹೊಡಿತೀರಾ? ಹೊಡಿದ್ರೆ ದಡ್ 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 AK-47 ತರ ಇರಬೇಕು. ನಾನು ಮಾತಾಡ್ತಾನೆ, ನೀವು ಹೋಗ್ತಾನೆ ಇದ್ದೀರಲ್ಲ. ಲುಕ್ ಮಿಸ್ಟರ್ ಅಗ್ನಿ, ನಾನು ಕೊನೆ ಸಲ ಹೇಳ್ತಾ ಇದ್ದೀನಿ, ನಾನು ನಿಮ್ಮನ್ನು ಲವ್ ಮಾಡ್ತಿದ್ದೀನಿ. ನೀವು ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ಇವತ್ತು 4 ಗಂಟೆ ಒಳಗಡೆ ಹೇಳ್ತಾ ಇದ್ರೆ ನಾನು ಸಾಯ್ತೀನಿ. ದಿಸ್ ಇಸ್ ಟ್ರೂ. ಹೇ ಅಗ್ನಿ, ಅಗ್ನಿ